ಈ ಒಂದು ಸ್ಟಿಕ್ ಯೋಗ ಒಂದು ನಾನು ಆಶ್ರಮದಲ್ಲಿ ಒಂದು 5-6 ಸ್ಟಿಕ್ ಯೋಗ ಕ್ಯಾಂಪ್ ಅಟೆಂಡ್ ಮಾಡಿದ್ದೇನೆ. ಅದರಲ್ಲಿ ಈ ಸಲ ಭಯಂಕರ ಹೊಸದು ಅನ್ನಿಸ್ತು. ಎಲ್ಲರೂ ನಾವು ಒಂದು ಪೇರ್ ಮಾಡಿ ಜೋಡಿ ಮಾಡಿ ಏನು ಸ್ಟಿಕ್ ಯೋಗ ಮಾಡಿಸಿದಾರಲ್ಲ, ಅದು ಒಂದು ಹೊಸದು ಅನ್ನಿಸ್ತು. ಈ 4-5 ಕ್ಯಾಂಪ್ಗಿನ ಇದೊಂಥರ ಒಂದು ಹೊಸ ಸ್ಟಿಕ್ ಯೋಗ ಅನ್ನಿಸ್ತು. ಮತ್ತು ಈಗ ನೇಚರ್ದಲ್ಲಿ ಮಾಡಿಸಿದ್ರಲ್ಲ, ನೇಚರ್ದಲ್ಲಿ ಮಾಡಿಸಿದಾಗ ಅದು ಒಂದು ನಮೂನಿ ವಾಕಿಂಗ್ ಟೈಪು. ಅಂದ್ರೆ ನಾವು ವಾಕಿಂಗ್ ಹೆಂಗೆ ಮಾಡಬೇಕು, ತುದಿಗಾಲ ಮೇಲೆ, ಹಿಂಬಡದ ಮೇಲೆ, ಆನಂತರ ಜೋಡಿ ಮೇಲೆ ಬಗ್ಗಿ ಹೋಗೋದು, ಆನಂತರ ನಡ್ಕೊತ ಹೋಗೋದು, ಈ ರೀತಿ ಒಂದು ಡಿಫ್ರೆನ್ಸ್ ನೇಚರ್ ಯೋಗದಲ್ಲಿ ಅದು ತುಂಬ ಅದ್ಭುತವಾಯಿತು. ಮತ್ತು ಇವತ್ತು ಮಾಡಿಸಿದ ಯೋಗ ಒಂದು ಗ್ರೂಪ್ ಯೋಗ, ಅಂದ್ರೆ ರೌಂಡ್ ಆಗೋದು, ಆನಂತರ ಒಬ್ಬರೊಬ್ಬರು ಬಡಿಗೆ ಹಿಡಿದು ಸಹಾಯದಿಂದ. ಅಂದರೆ ಈಗ ಒಬ್ಬರೇ ಮಾಡೋಕ್ಕಾಗೋದಿಲ್ಲ, ಒಬ್ಬರು ಬಡಿಗೆ ಸಹಾಯ ಹಿಡ್ಕೊಂಡು ನಾವು ಕುಂದ್ರೋದು ಏಳೋದು, ಅದು ಒಂದು ರೀತಿ ನಮಗೆ ಥ್ರಿಲ್ ಕೊಡ್ತು. ನಾವು ಹಲವಾರು ವರ್ಷಗಳಿಂದ ಬರ್ತೀವಿ, ಆದರೂ ಮತ್ತು ಇದೊಂದು ಸಲ ಹೇಳ್ತೀನಿ, ಅದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ ಈ ಕ್ಯಾಂಪ್ ಯಾಕೆ ಮುಗೀತಪ್ಪ ಅನಿಸೋದು ಒಂದು ಫೀಲಿಂಗ್ ಬರುತ್ತೆ. ಯಾಕೆಂದರೆ ಎಲ್ಲರೂ ಕ್ಯಾಂಪ್ ಮುಗಿಸ್ತಾರೆ, ಹೋಗ್ಬಿಡ್ತಾರೆ. ಮುಂದೆ ನಾವು ಕರ್ನಾಲ್ ಸರು, ಉಗಾರ್ ಸರು, ನಾವು ಒಂದು 5-6 ಮಂದಿ ಅಷ್ಟೇ ಉಳಿತೀವಿ. ಹೀಗಾಗಿ ಕ್ಯಾಂಪ್ ಮಾಡೋಣ ಅಂದ್ರೆ ಹೊಸ ಹೊಸ ಮಂದಿ ಬರ್ತಾರೆ. ಅದರಿಂದ ಒಂದು ಕ್ಯಾಂಪ್ನಿಂದ ಬರೋದ್ರಿಂದ ಜನರ ಸಂಖ್ಯೆ ಹೆಚ್ಚಾಗುತ್ತೆ. ನಮಗೂ ಒಂದು ಏನೋ ಭಾಳ ಮಂದಿ ಇದ್ರೆ ಅದು ಸಾಮೂಹಿಕ ಯೋಗದಲ್ಲಿ ಒಂದು ಏನೋ ಶಕ್ತಿ ಐತೆ ಅಂತಾರಲ್ಲ, ಆ ರೀತಿ ಒಂದು ಪ್ರತಿ ಕ್ಯಾಂಪಿಗೆ ಒಂದು 30 ಜನರನ್ನು ಸೇರಿಸೋಣ. ಅದಕ್ಕೆ 3 ತಿಂಗಳಿಗೊಂದು ಈ ಕ್ಯಾಂಪು ಯಾವುದಾದ್ರೂ ಒಂದು ಶ್ವಾಸ ಧ್ಯಾನದ್ದಾಗಲಿ, ಒಂದು ಧ್ಯಾನದ್ದು ಅಥವಾ ನಮ್ಮದು ನೇಚರ್ ಕ್ಯೂರ್ದು, ಈ ರೀತಿ ಒಂದು ಕ್ಯಾಂಪ್ ಹಾಕ್ಕೊಂಡು ಮುನ್ನಡೆಸೋಣ. ಎಸ್ಪೆಷಲಿ ನಾವು ಇಲ್ಲಿ ಬರೋಕತ್ತು ದೀಪಕ್ ಸರ್ದು ನಮ್ಮ ಮ್ಯಾಲೆ ಪ್ರಭಾವ ಬೀರೈತಿ. ನಾವು ಏನೋ ಒಂದು ಕ್ಲಾಸ್ ತೊಗೋಬೇಕಾದ್ರೂ ಅವರು ದೀಪಕ್ ಸರ್ ಯಾವ ರೀತಿ ತೊಗೊತಾರೋ ಆ ರೀತಿ ತೊಗೊತೀನಿ. ನಾನು ದೊಡ್ಡ ಗುರುಜಿಯವರು 2-3 ಕ್ಯಾಂಪ್ ಅಟೆಂಡ್ ಮಾಡೀನಿ. ನನಗೆ ಇಫೆಕ್ಟ್ ಆಗಿತ್ತು ದೀಪಕ್ ಸರ್ ಒಂದು ಯೋಗ ಇದು ಏನೋ ಯೋಗಾಸನದ ಭಂಗಿಗಳು ಅವ್ರು ಭಾಳ ಇಷ್ಟ ಆಗ್ತವೆ. ಯಾಕಂದ್ರೆ ನಡಕ್ಕೆ ರೆಸ್ಟ್ ಕೊಡೋದಾಗಲಿ, ಅವ್ರು ಮಾಡಿಸುವಂಥ ಒಂದು ಮೆಥಡ್ ಆಗಲಿ, ಅತೀ ಕೂಲಾಗಿ ಮನುಷ್ಯ ರಿಲೀಫ್ ಹಾಕ್ಕೊಂತ ಹೋಗ್ತಾನೆ. ಅದಕ್ಕೆ ಸ್ಪೆಷಲಿ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.